ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಸ್ಥಗಿತಕ್ಕೆ ಆಗ್ರಹಿಸಿ ಸಿಎಂಗೆ ಬೀದಿ ಬದಿ ವ್ಯಾಪಾರಿಗಳ ಮನವಿ. ಜಿಬಿಎ ಅಧಿಕಾರಿಗಳ ತಾರತಮ್ಯ ನೀತಿಗೆ ವ್ಯಾಪಾರಿಗಳ ಆಕ್ರೋಶ. ಮತ್ತೊಂದು ಕಡೆ ಬಿಎಲ್ಒಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕಿದ ಚುನಾವಣಾ ಆಯೋಗ. ಎಸ್ಐಆರ್ ಕೆಲಸಕ್ಕೆ ಸರ್ವರ್ ಸಿಗದೆ ಬೆಟ್ಟವೇರಿದ ಬಿಎಲ್ಒಗಳು. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಅಮೆರಿಕ ದಾಳಿಗಳನ್ನ ಮಾಡಿದ ಬೆನ್ನಲ್ಲೇ ಪ್ರತೀಕಾರದ ಭಾಗವಾಗಿ ಇರಾನ್, ಕುವೈತ್ ಮತ್ತು ಬಹರೇನ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿದೆ. ಅಮೆರಿಕ ಇತ್ತೀಚೆಗೆ ಇರಾನ್ ಮೇಲೆ ನಡೆಸಿದ ದಾಳಿಗಳಿಗೆ ಪ್ರತಿಯಾಗಿ ಮೊದಲ ಹಂತದ ಭಾಗವಾಗಿ ಈ ಕಾರ್ಯಾಚರಣೆ ನಡೆಸಲಾಗಿದೆ ಅಂತ ಐಆರ್ಜಿಸಿ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಕಾರ್ಯಾಚರಣೆಯಲ್ಲಿ ಕುವೈತ್ನ ಕ್ಯಾಂಪ್ ಆರಿಬ್ಜಾನ್ ಸೇನಾ ನೆಲೆ ಮತ್ತು ಅಲಿ ಅಲ್ ಸಲೇಂ ವಾಯುನೆಲೆ, ಬಹರೇನ್ನ ಜುಫೈರ್ ನೌಕಾನೆಲೆ ಹಾಗೂ ಶೇಖ್ ಈಜಾ ವಾಯುನೆಲೆಯನ್ನ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಕದನ ವಿರಾಮಕ್ಕೆ ಇರಾನ್ ದೂರವಾಣಿ ಕರೆ ಮಾಡಿತು ಎಂಬ ಹೇಳಿಕೆಯನ್ನ ಇರಾನ್ ತಳ್ಳಿಹಾಕಿದೆ. ಈ ನಡುವೆ ಅಮೆರಿಕದ ದಾಳಿಯಲ್ಲಿ 4 ಮೃತಪಟ್ಟಿದ್ದಾರೆ. ಅವಾಜ್ ನಗರದ ಹೊರವಲಯದಲ್ಲಿ ಅಮೆರಿಕ ನಡೆಸಿದ ದಾಳಿಯಲ್ಲಿ 14 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಖುಜೇಸ್ತಾನ್ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆಯ ಗವರ್ನರ್ ವಲಿಯುಲ್ಲಾ ಹಯಾತಿ ಹೇಳಿದ್ದಾರೆ. ಇರಾನ್ ಶಾ ವಿಮಾನ ನಿಲ್ದಾಣದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯೊಬ್ಬರು ಮೃತಪಟ್ಟಿದ್ದಾರೆ. ಇರಾನ್ ಸುಪ್ರೀಂ ಲೀಡರ್ ಆಯತೊಲ್ಲಾ ಖಮೇನಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಫೆಬ್ರವರಿ 28ರಂದು ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಖಮೇನಿಯ ಹತ್ಯೆ ಮಾಡಲಾಗಿತ್ತು. ಅಂದಿನಿಂದ ಇಂದಿನವರೆಗೆ ಖಮೇನಿ ಮೃತದೇಹವನ್ನ ಸಂರಕ್ಷಿಸಲಾಗಿತ್ತು. ಕೆಲವು ದಿನಗಳಿಂದ ನಡೆಯುತ್ತಿದ್ದ ಅಂತಿಮ ವಿಧಿವಿಧಾನ ಮುಕ್ತಾಯವಾಗಿದ್ದು, ಇಂದು ಖಮೇನಿ ಇಚ್ಛೆಯಂತೆ ಮಶಾದ್ನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಖಮೇನಿ ಅಂತ್ಯಕ್ರಿಯೆಯಲ್ಲಿ ಭಾರತ ಸೇರಿ ಹಲವು ದೇಶದ ಪ್ರತಿನಿಧಿಗಳು ಭಾಗಿಯಾಗಿ ಅಂತಿಮ ನಮನ ಸಲ್ಲಿಸಿದ್ರು. ಖಮೇನಿ ಅಂತ್ಯಕ್ರಿಯೆಯಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿದ್ರು. ಇನ್ನು ಖಮೇನಿ ಅಂತ್ಯಕ್ರಿಯೆ ಚಿಕ್ಕಬಳ್ಳಾಪುರ, ಅಲಿಪುರ ಗ್ರಾಮಸ್ಥರು ಸಹ ಭಾಗಿಯಾಗಲು ತೆರಳಿದ್ದಾರೆ. ಅಲ್ಲದೆ ಅಲಿಪುರ ಗ್ರಾಮದಲ್ಲಿ ಅಂತ್ಯಕ್ರಿಯೆಯ ನೇರ ಪ್ರಸಾರ ವೀಕ್ಷಣೆಗೆ ಬೃಹತ್ ಎಲ್ಇಡಿ ಪರದೆಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು. ಬೆಂಗಳೂರಿನಲ್ಲಿ ಫುಟ್ಪಾತ್ ಕಾರ್ಯಾಚರಣೆ ಮುಂದುವರೆದಿದೆ. ಲಾಲ್ಬಾಗ್, ಸಿದ್ದಾಪುರ, ಲಕ್ಕಸಂದ್ರದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಿತು. ಈ ವೇಳೆ ಅಂಗಡಿಗಳ ತೆರವಿಗೆ ವ್ಯಾಪಾರಸ್ಥರು ವಿರೋಧವನ್ನು ವ್ಯಕ್ತಪಡಿಸಿದರು. ಜಿಬಿ ಅಧಿಕಾರಿಗಳ ಜೊತೆಗೆ ವ್ಯಾಪಾರಸ್ಥರ ವಾಗ್ವಾದ ತಾರಕಕ್ಕೇರಿ ಆಕ್ರೋಶ ವ್ಯಕ್ತ ಆಯಿತು. ಜುಲೈ 1ರಿಂದ ಆರಂಭ ಆದ ಫುಟ್ಪಾತ್ ತೆರವು ಕಾರ್ಯಾಚರಣೆ 7 ದಿನಗಳಲ್ಲಿ ಬೆಂಗಳೂರಿನಲ್ಲಿ 430 ಕಿಲೋಮೀಟರ್ ಉದ್ದದ ಫುಟ್ಪಾತ್ ಒತ್ತುವರಿ ತೆರವಾಗಿದೆ. ಈ ನಡುವೆ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ರಂಗಸ್ವಾಮಿ ನೇತೃತ್ವದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟು ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ತನಕ ಫುಟ್ಪಾತ್ ತೆರವು ಕಾರ್ಯ ಸ್ಥಗಿತ ಮಾಡುವಂತೆ ಮನವಿ ಮಾಡಿದರು. ಫುಟ್ಪಾತ್ ತೆರವಿಗೆ ವ್ಯಾಪಾರಿಗಳ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇರೋ ಕಾರಣ ಇವತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಸಂಘಟನೆಗಳ ಜೊತೆಗೆ ಸಭೆ ಮಾಡಿ ಅವರ ಸಮಸ್ಯೆಗಳನ್ನ ಆಲಿಸಿದರು. ಬೀದಿ ಬದಿ ವ್ಯಾಪಾರಿಗಳ ಕಾನೂನಿದೆ, ಕಾನೂನು ಪ್ರಕಾರವಾಗಿ ನಮಗೆ ಐಡಿ ಕೊಡಬೇಕು, ನಮಗೆ ವ್ಯಾಪಾರ ಮಾಡೋದಕ್ಕೆ ಜಾಗ ನಿಗದಿ ಮಾಡಬೇಕು ಅಂತ ಹೇಳಿದ್ದಾರೆ. ಅವೆಲ್ಲಕ್ಕೂ ಕೂಡ ನಾನು ಇವತ್ತು ಕಮಿಷನರ್ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ತತ್ಕ್ಷಣ ಪ್ರಾವಿಷನಲ್ ಟೌನ್ ವೆಂಡಿಂಗ್ ಕಮಿಟಿ ಅಂತ ಮಾಡಿ ಅದರ ಮುಖಾಂತರ ಬೀದಿ ಬದಿ ವ್ಯಾಪಾರಿಗಳಿಗೆ ಅವರ ಜೀವನ ಬದುಕು ರೂಪಿಸ್ಕೊಳ್ಳೋದಕ್ಕೆ ಏನು ಸಹಾಯ ಮಾಡಬೇಕು ಅದನ್ನ ಸಹಾಯ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ತೆರವು ಅನ್ನೋದು ಕಳೆದ 1 ವಾರದಿಂದ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಕಟ್ಟಡವನ್ನ ಕಟ್ಟುವುದಕ್ಕೆ ಸುರಿದಿದ್ದಂತಹ ಮರಳು ಇಟ್ಟಿಗೆಯನ್ನ ಜಿಬಿಎ ಅಧಿಕಾರಿಗಳು ತುಂಬಿಕೊಂಡು ಹೋಗಿದ್ರು, ದಂಡ ಹಾಕಿದ್ರು. ಆದರೆ ಸರ್ಕಾರಿ ಕಟ್ಟಡದ ಕಾಮಗಾರಿಗೆ ರಸ್ತೆಯಲ್ಲಿ ಮರಳು, ಕಬ್ಬಿಣ, ಇಟ್ಟಿಗೆ ಸುರಿಬಹುದಾ? ಇದಕ್ಕೆ ಯಾವುದೇ ದಂಡ ಇಲ್ವಾ ಅಂತಿದ್ದಾರೆ ಸಾರ್ವಜನಿಕರು. ಹೌದು, ನಗರದ ವಸಂತ ನಗರ ಬಳಿಯ ಅಲಿ ಅಕ್ಸರ್ ರಸ್ತೆಯಲ್ಲಿ ಸರ್ಕಾರಿ ಕಟ್ಟಡದ ಕಾಮಗಾರಿ ನಡೀತಾ ಇದೆ. ಪೊಲೀಸ್ ಕಮಿಷನರ್ ಕಚೇರಿ ಪಕ್ಕದಲ್ಲಿಯೇ ನಿರ್ಮಾಣವಾಗ್ತಾ ಇರುವ ಕಟ್ಟಡ. ಈ ಕಟ್ಟಡದ ಕಾಮಗಾರಿಗೆ ರಸ್ತೆಯ ಫುಟ್ಪಾತ್ ಮೇಲೆ ಎಂಸ್ಯಾಂಡ್ ಅನ್ನು ಸುರಿಯಲಾಗಿದೆ. ಕಬ್ಬಿಣ ಮತ್ತು ಇಟ್ಟಿಗೆಯ ರಾಶಿ ಹಾಕಲಾಗಿದೆ. ಈ ಬಗ್ಗೆ ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ ತಮ್ಮ ಎಕ್ಸ್ ಖಾತೆಯಲ್ಲಿ ಫೋಟೋ ಸಹಿತ ಪ್ರಶ್ನೆ ಮಾಡಿ ಟ್ಯಾಗ್ ಮಾಡಿದ್ರು. ಅದನ್ನ ತೆರವು ಮಾಡಿಲ್ಲ ಜಿಬಿಎ ಅಧಿಕಾರಿಗಳು. ಸರ್ಕಾರಕ್ಕೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯನ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಎಸ್ಐಆರ್ ಗೊಂದಲದ ಬಳಿಕ ಚುನಾವಣಾ ಆಯೋಗ ಎಚ್ಚೆತ್ತುಕೊಂಡಿದೆ. ಮನೆ ಮನೆಗೆ ತೆರಳದ ಬಿಎಲ್ಒಗಳ ಮೇಲೆ ಹದ್ದಿನ ಕಣ್ಣಿಡುವುದಕ್ಕೆ ಮುಂದಾಗಿದೆ. ಬಿಎಲ್ಒಗಳ ಮೇಲೆ ನಿಗಾ ಇಡುವುದಕ್ಕೆ ಅಧಿಕಾರಿಗಳ ತಂಡವನ್ನ ಚುನಾವಣಾ ಆಯೋಗ ರಚನೆ ಮಾಡಿದೆ. ರಾಜ್ಯದಲ್ಲಿ ಮತದಾರರ ಪರಿಷ್ಕರಣೆ ಭರದಿಂದ ಸಾಗ್ತಿದೆ. ಮನೆ ಮನೆಗೆ ತೆರಳಿ ಫಾರಂ ಅನ್ನ ವಿತರಣೆ ಮಾಡಬೇಕು ಅಂತ ಹೇಳಿ ನಿಯಮವಿದೆ. ಆದರೆ ಮಸೀದಿ ಮಂದಿರಗಳಲ್ಲಿ ಗುಂಪು ಗುಂಪಾಗಿ ಎಸ್ಐಆರ್ ಫಾರಂ ಅನ್ನ ವಿತರಣೆ ಮಾಡ್ತಿದ್ದಾರೆ. ಇದರ ಬಗ್ಗೆ ದೂರುಗಳು ದಾಖಲಾದ ಬೆನ್ನಲ್ಲೇ ರಾಜ್ಯ ಚುನಾವಣಾ ಆಯೋಗ ಬಿಎಲ್ಒಗಳ ಮೇಲೆ ಕ್ರಮ ಜರುಗಿಸಿದೆ. 35 ಬಿಎಲ್ಒಗಳಿಗೆ ನೋಟಿಸ್ ಕೊಟ್ಟು ಕಡ್ಡಾಯವಾಗಿ ಮನೆ ಮನೆಗೆ ತೆರಳಿ ಫಾರಂ ಅನ್ನು ವಿತರಣೆ ಮಾಡಬೇಕು, ಇಲ್ಲದೇ ಇದ್ರೆ ಅಮಾನತು ಶಿಕ್ಷೆಯ ಎಚ್ಚರಿಕೆಯನ್ನು ಕೊಟ್ಟಿದೆ. ಜುಲೈ 1ನೇ ತಾರೀಕು ಕೆಲವು ಕಡೆ ಗುಂಪಾಗಿ ಫಾರ್ಮ್ಸ್ ವಿತರಣೆ ಮಾಡಿದ ಕಂಪ್ಲೇಂಟ್ ಬಂದ ಕೂಡಲೇ ಇಮಿಡಿಯೇಟ್ಲಿ ಅಟೆಂಡ್ ಮಾಡಲಾಗಿದೆ. ಅದಾದ ಕೂಡಲೇ ಎಲ್ಲ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಅಂದರೆ ಡಿಒಗಳಿಗೆ ಮತ್ತು ಇವರಿಗೆ ಸ್ಪಷ್ಟ ಸೂಚನೆ ಇನ್ನೊಮ್ಮೆ ಕೊಡಲಾಗಿದೆ. ದ ಬಿಎಲ್ಒಸ್ ಹ್ಯಾವ್ ಟು ವಿಸಿಟ್ ಹೌಸ್ ಟು ಹೌಸಸ್ ಅಂತ.
ರಾಯಚೂರಿನ ಲಿಂಗಸುಗೂರು ತಾಲೂಕಿನಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದ ಎಸ್ಐಆರ್ ಕಾರ್ಯದಲ್ಲಿ ತೊಡಗಿರುವ ಬಿಎಲ್ಒಗಳು ಬೆಟ್ಟ ಗುಡ್ಡಗಳನ್ನು ಹತ್ತಿ ಕೆಲಸ ಮಾಡುತ್ತಿದ್ದಾರೆ. ಬೆಟ್ಟ ಪ್ರದೇಶದ ಗೋಲಪಲ್ಲಿ ಸುಗೂರು ದೊಡ್ಡಿ ಗ್ರಾಮದಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದ ಆನ್ಲೈನ್ನಲ್ಲಿ ಮಾಹಿತಿ ಭರ್ತಿ ಮಾಡಲು ಎತ್ತರದ ಬೆಟ್ಟಗಳನ್ನು ಹತ್ತುತ್ತಿದ್ದಾರೆ. ರಸ್ತೆ ಇಲ್ಲದ ಬೆಟ್ಟಗುಡ್ಡದ ಗ್ರಾಮ ಗೋಲಪಲ್ಲಿಯಲ್ಲಿ ಬೆಟ್ಟ ಹತ್ತಿ ಎಸ್ಐಆರ್ ಪ್ರಕ್ರಿಯೆ ನಡೆದಿದೆ. ಇನ್ನು ಗ್ರಾಮಸ್ಥರು ಬಿಎಲ್ಒಗಳ ಮುಂದೆ ತಮ್ಮ ಸಮಸ್ಯೆಗಳನ್ನ ತೋಡಿಕೊಳ್ಳುತ್ತಿದ್ದು, ಸರ್ಕಾರಕ್ಕೆ ನಮ್ಮ ಕಷ್ಟಗಳನ್ನ ತಲುಪಿಸಿ ಅಂತ ಕೇಳಿಕೊಳ್ಳುತ್ತಿದ್ದಾರೆ. ರಸ್ತೆ, ಕುಡಿಯುವ ನೀರಿನ ಸಮಸ್ಯೆ ಕೇಳುವವರಿಲ್ಲ. ನೀವಾದ್ರೂ ಗ್ರಾಮಕ್ಕೆ ಬಂದಿದ್ದೀರಿ, ನಮ್ಮ ಕಷ್ಟ ಕೇಳಿ ಅಂತಿದ್ದಾರೆ. ನಗರ ಪ್ರದೇಶದಲ್ಲಿ ಮನೆ ಮನೆಗೆ ತೆರಳಿದ ಬಿಎಲ್ಒಗಳ ಮಧ್ಯೆ ಬೆಟ್ಟ ಹತ್ತುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು ಎಸ್ಐಆರ್ ಪ್ರಕ್ರಿಯೆ ಮುಗಿಸಲು ಪರದಾಡುತ್ತಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಹುಂಡಿ ಹಣ ಲೂಟಿ ಮಾಡಿದ್ದು ಖಚಿತವಾಗಿದೆ. 8 ಮಂದಿ ಬಂಧಿತ ಆರೋಪಿಗಳ ಪೈಕಿ 4 ಮಂದಿ ಹಣ ಕಳ್ಳತನ ಮಾಡಿರುವ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ. ಕೋರ್ಟ್ ಅನುಮತಿ ಮೇರೆಗೆ ಆರೋಪಿಗಳಾದ ಅನುಕಲ್ಪ ಮಿಶ್ರಾ, ಲೂಕುಶ್ ಮಿಶ್ರಾ ಮತ್ತು ಕರುಣೇಶ್ ಪಾಂಡೆಯನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು. ವಿಚಾರಣೆ ವೇಳೆ ಮೂವರು ಆರೋಪಿಗಳ ಹಣ ಹೇಗೆ ಕಳ್ಳತನ ಮಾಡಲಾಗಿತ್ತು ಎಂದು ವಿವರಿಸಿದ್ದಾರೆ. ಇದಕ್ಕೂ ಮುನ್ನ ಅವಿನಾಶ್ ಶುಕ್ಲಾ ಕೂಡ ತಪ್ಪೊಪ್ಪಿಕೊಂಡಿದ್ದು, ಟಿನ್ನು ಯಾದವ್ ಜೊತೆಗೆ ಸೇರಿ ಕೋಟಿ ಹಣ ಕೊಳ್ಳೆ ಹೊಡೆಯುವುದಾಗಿ ಒಪ್ಪಿಕೊಂಡಿದ್ದ. ಇದರ ಬೆನ್ನಲ್ಲೇ ಅನುಕಲ್ಪ ಮಿಶ್ರಾ, ಲೂಕುಶ್ ಮಿಶ್ರಾ ಮತ್ತು ಕರುಣೇಶ್ ಪಾಂಡೆ ಕೂಡ ಕಳ್ಳತನವನ್ನ ಮಾಡಿರುವುದನ್ನ ಒಪ್ಪಿಕೊಂಡಿದ್ದಾರೆ. ಟಿನ್ನು ಯಾದವ್ ಹಾಗೂ ಸುಭಾಷ್ ಶ್ರೀವಾಸ್ತವ್ ಸಹಕಾರದಲ್ಲೇ ಕಳ್ಳತನ ನಡೆಯುತ್ತಿತ್ತು ಎಂದು ಆರೋಪಿಗಳು ಹೇಳಿಕೆ ನೀಡಿದ್ದಾರೆ. ಆರೋಪಿಗಳು ದೇಣಿಗೆ ನೀಡುವ ಭಕ್ತರಿಗೆ ನಕಲಿ ರಸೀದಿ ನೀಡಿ ಹಣವನ್ನ ಎಗರಿಸುತ್ತಿದ್ರು ಎಂಬುದು ತನಿಖೆಯಲ್ಲಿ ತಿಳಿದು ಬಂದಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿದಾರಗೆ ಬೆದರಿಕೆ ಹಾಕಿದವರಲ್ಲಿ ಯಾರು ಎಂಬುದರ ವರದಿ ಇವತ್ತು ಕಾಮಾಕ್ಷಿಪಾಳ್ಯ ಪೊಲೀಸರ ಕೈ ಸೇರುತ್ತೆ. ಪ್ರಕರಣದಲ್ಲಿ 49ನೇ ಸಾಕ್ಷಿಯಾದ ಸಂದೀಪ್ಗೆ ಆರೋಪಿಗಳು ಬೆದರಿಕೆ ಹಾಕಿದ್ರು. ಈ ಸಂಬಂಧ ಮೂವರನ್ನು ಬಂಧಿಸಿದ ಕಾಮಾಕ್ಷಿಪಾಳ್ಯ ಪೊಲೀಸರು ಮೂವರ ಮೊಬೈಲ್ ಸಿಐಡಿ ಟೆಕ್ನಿಕಲ್ ಸೆಲ್ಗೆ ರವಾನಿಸಿದ್ರು. ಸಿಐಡಿಯಿಂದ ಮೊಬೈಲ್ ಎಕ್ಸ್ಟ್ರಾಕ್ಟ್ ರಿಪೋರ್ಟ್ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ವರದಿ ನೀಡಿದೆ. ಪೊಲೀಸರ ವಿಚಾರಣೆಯಲ್ಲಿ ಏನನ್ನೂ ಬಾಯ್ಬಿಡದ ಆರೋಪಿಗಳು ಈ ವರದಿಯಿಂದ ಸಾಕ್ಷಿಗೆ ಬೆದರಿಕೆ ಹಾಕಿಸಿದ್ದ ಹಿಂದಿನ ಸೂತ್ರಧಾರನ ಮಾಹಿತಿ ಬಹಿರಂಗ ಆಗಲಿದೆ. ಪ್ರಕರಣದ ಹಿಂದಿನ ಸೂತ್ರಧಾರನಿಗೆ ತಪ್ಪದ ಕಂಟಕ. ಬಿಡದಿ ಟೌನ್ಶಿಪ್ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿ ರೈತರು ನಡೆಸುತ್ತಿರುವ ಪ್ರತಿಭಟನೆ ಸದ್ಯ 485ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಭೈರಮಂಗಲ ಗ್ರಾಮದಲ್ಲಿ ನಡೆಯುತ್ತಿರುವ ರೈತರ ಈ ಸುದೀರ್ಘ ಹೋರಾಟಕ್ಕೆ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಭಾಗವಹಿಸಿ ತಮ್ಮ ಪೂರ್ಣ ಬೆಂಬಲವನ್ನ ಘೋಷಿಸಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ರೈತರ ಅಹವಾಲು ಮತ್ತು ಸಮಸ್ಯೆಗಳನ್ನ ಆಲಿಸಿದ ಸಂತೋಷ್ ಹೆಗ್ಡೆ, ಜಗತ್ತಿಗೆ ಎಷ್ಟೇ ದೊಡ್ಡ ಎಐ ತಂತ್ರಜ್ಞಾನ ಬಂದರೂ ಕೃಷಿ ಮಾಡದಿದ್ರೆ ಹೊಟ್ಟೆ ತುಂಬೋದಿಲ್ಲ. ಕೃಷಿ ಕ್ಷೀಣಿಸಿದ್ರೆ ಭವಿಷ್ಯದಲ್ಲಿ ಅತ್ಯಂತ ಕೆಟ್ಟ ಪರಿಸ್ಥಿತಿ ಎದುರಾಗಲಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ರು. ರೈತರಿಂದ ವ್ಯವಸಾಯವನ್ನ ಕಸಿದುಕೊಳ್ಳುವ ಜನಪ್ರತಿನಿಧಿಗಳನ್ನ ನಾವು ಯಾಕೆ ಆಯ್ಕೆ ಮಾಡಬೇಕೆಂದು ಪ್ರಶ್ನೆ ಮಾಡಿದ್ರು. ಇದೇ ವೇಳೆ ಟೌನ್ಶಿಪ್ ಮ್ಯಾಪ್ ಮೇಲೆ ರಕ್ತದ ಹನಿ ಸುರಿಸಿ ರಕ್ತ ಕೊಡ್ತೀವಿ, ಭೂಮಿ ಕೊಡಲ್ಲ ಎಂದು ಘೋಷಣೆ ಕೂಗಿದ್ರು. ಮಹಿಳೆಯರು ರೈತರಿಂದ ರಕ್ತದ ಹನಿ ಸುರಿಸಿ ಸರ್ಕಾರ ತಕ್ಷಣವೇ ಟೌನ್ಶಿಪ್ ಯೋಜನೆ ಕೈಬಿಡಬೇಕು, ಈಗ ರಕ್ತ ಸುರಿಸಿದ್ದೇವೆ, ಮುಂದೆ ಪ್ರಾಣ ನೀಡಲು ಹಿಂಜರಿಯುವುದಿಲ್ಲ ಎಂದು ಹೋರಾಟಗಾರರು ಎಚ್ಚರಿಕೆ ನೀಡಿದ್ರು. ಒಂದು ಸಂದೇಶ ಸರ್ಕಾರಕ್ಕೆ, ಮೊದಲು ನಾವಿದ್ರೆ ಅಭಿವೃದ್ಧಿ ಬೇಕಾಗುತ್ತೆ, ಆದರೆ ನಾವು ಇರಬೇಕಾದ್ರೆ ಅಭಿವೃದ್ಧಿ ಮೊದಲು ವ್ಯವಸಾಯದಲ್ಲಿ ಆಗಬೇಕು ಹೊರತು ಇತರ ಇದರಲ್ಲಿ ಅಲ್ಲ ಅನ್ನೋದನ್ನು ನಾನು ಬಹಳ ಹತ್ತಿರದಿಂದ ಕಂಡಿದ್ದೀನಿ. ಬೆಂಗಳೂರಿಗರ ನೆಚ್ಚಿನ ಸಾರಿಗೆ ಬಿಎಂಟಿಸಿಯಲ್ಲಿ ಕಂಡಕ್ಟರ್ಗಳ ಯುಪಿಐ ಕಳ್ಳಾಟ ಬಯಲಾಗಿತ್ತು. ಇದೀಗ ಕಳ್ಳಾಟಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಡೈನಾಮಿಕ್ QR ಕೋಡ್ ಅನ್ನ ಆಧಾರಿತ ಹೊಸ ETM ಮಿಷನ್ಗಳನ್ನು ಇಲಾಖೆ ಜಾರಿಗೆ ತಂದಿದೆ. ಆದರೆ ಈ QR ಕೋಡ್ಗಳಿಗೆ ಬೆಂಗಳೂರಿನ ಕೆಲ ಕಡೆಗಳಲ್ಲಿ ನೆಟ್ವರ್ಕ್ ಸರ್ವರ್ ಸಮಸ್ಯೆಯಿಂದ ಕಂಡಕ್ಟರ್ ಹಾಗೂ ಪ್ರಯಾಣಿಕರು ಪರದಾಡುವಂತಾಗಿದೆ. ಈ ಮಿಷನ್ಗಳಲ್ಲಿ ಡೈನಾಮಿಕ್ QR ಕೋಡ್ ಅಳವಡಿಸಲಾಗಿದೆ. ಇದನ್ನ ಸ್ಕ್ಯಾನ್ ಮಾಡಿ ಹಣವನ್ನ ಪಾವತಿಸಿದಾಗಲೇ ಪ್ರಯಾಣಿಕರಿಗೆ ಟಿಕೆಟ್ ಇಶ್ಯೂ ಆಗಲಿದೆ. ಇದರಿಂದ ಬಿಎಂಟಿಸಿಗೆ ಪಾರದರ್ಶಕವಾಗಿ ಪ್ರಯಾಣಿಕರ ಟಿಕೆಟ್ ಹಣ ಜಮೆಯಾಗುತ್ತೆ. ಇದೊಂದು ಉತ್ತಮ ಹೆಜ್ಜೆಯಾಗಿತ್ತು. ಆದರೆ ಈ ಹೊಸ ಪಾವತಿ ವಹಿವಾಟಿಗೆ ಬೆಂಗಳೂರಿನ ಕೆಲವೆಡೆ ನೆಟ್ವರ್ಕ್ ಸಮಸ್ಯೆ ಎದುರಾಗಿದೆ. ಪೀಕ್ ಅವರ್ ನಲ್ಲಂತೂ ಜನ ಹೆಚ್ಚಿದ್ದಾಗ ಕಂಡಕ್ಟರ್ಗಳಿಗೆ ಟಿಕೆಟ್ ವಿತರಣೆ ಸಮಸ್ಯೆ ಆಗ್ತಿದೆ. ಇದರಿಂದ ಒಂದು ಸ್ಟೇಜ್ ಮುಗಿದು ಮತ್ತೊಂದು ಸ್ಟೇಜ್ಗೆ ಬಸ್ ತಲುಪಿದೆ. ಕಂಡಕ್ಟರ್ಗಳು ಟಿಕೆಟ್ ಹಂಚಿಲ್ಲ ಅಂತ ಹೇಳಿ ದಂಡ ಬೀಳುವ ಸಮಸ್ಯೆಯೂ ಕೂಡ ಎದುರಾಗಲಿದೆ ಅಂತ ಹೇಳಿ ಸಾರಿಗೆ ಸಿಬ್ಬಂದಿಗಳು ಅಳಲನ್ನು ತೋಡ್ಕೊಂಡಿದ್ದಾರೆ.